ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಆಮೇಲೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸಬ್ಸ್ಕ್ರೈಬರ್ ಬಂದ್ರೆ ಮಾತ್ರ ನೆಗೋಷಿಯಬಲ್. ಇದು 175 ಹೇಳ್ತಾ ಇದೀವಿ, 230 ನೆಗೋಷಿಯಬಲ್, 270 ಹೇಳ್ತಾ ಇದ್ದಾರೆ, ಇದು 360 ಹೇಳ್ತಾ ಇದೀವಿ, 365 ಹೇಳ್ತಾ ಇದ್ದಾರೆ. Yeah. Please tell me that I can't, that I won't, that I fail, that I'll never make it out, yeah. Please tell me all the bad, never good, fill my head full of every single doubt, yeah. Please say any negative thoughts, I pop off when I hear people say I cannot. I get off to the thought of proving everyone wrong, I won't stop to the top, so you better back off and get lost. I'ma stay loud, stay proud, never running out, never heading south. So ನಾನು ಇವಾಗ ಆಟೋ ಅಡ್ವೈಸ್ ಹತ್ರ ಬಂದಿದ್ದೀನಿ. ಸೊ ಇಲ್ಲಿ ಆಲ್ಮೋಸ್ಟ್ ನಿಮಗೆ ಬಜೆಟ್ ವೆಹಿಕಲ್ಸ್ ಸಿಗೋದು. ಇದು ಶೋರೂಮ್ ಎಕ್ಸಾಕ್ಟ್ ಆಗಿ ಎಲ್ಲಿ ಬರುತ್ತೆ ಅಂದರೆ ನಿಮಗೆ 29th ಮೈನ್ BTM ಸೆಕೆಂಡ್ ಸ್ಟೇಜ್ ಹತ್ರ ಬರುತ್ತೆ ನಿಮಗೆ. ಸೊ ಎಕ್ಸಾಕ್ಟ್ ಆಗಿ ಇನ್ನೂ ಎಲ್ಲಿ ಬೇಕು ಅಂದರೆ ನಿಮಗೆ BTM ಲೇಔಟ್ ಲೇಕ್ ಆಪೋಸಿಟಲ್ಲೇ ಇದೆ ನಿಮಗೆ. ಸೊ ಇನ್ನೂ ನಿಮಗೆ ಗೊತ್ತಾಗಿಲ್ಲ ಅಂದರೆ ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಕೂಡ ಹಾಕಿರ್ತೀನಿ ನಿಮಗೆ. ಸೊ ಇವಾಗ ನಮ್ಮ ಜೊತೆ ಮ್ಯಾಮ್ ಇದ್ದಾರೆ. ಮ್ಯಾಮ್ ನಮಸ್ಕಾರ. ನಮಸ್ಕಾರ ಮ್ಯಾಮ್, ನಿಮ್ಮ ಹೆಸರು? ಖುಷಿ ಅಂತ. ಮ್ಯಾಮ್, ಆಟೋ ಅಡ್ವೈಸ್ ಎಷ್ಟು ವರ್ಷದಿಂದ ಮ್ಯಾಮ್ ಶೋರೂಮ್? ಸರ್ ಶೋರೂಮ್ ಬಂದು 3 years ಇಂದ ಸ್ಟಾರ್ಟ್ ಆಗಿದೆ. ಸೊ ಇದು ಬಿಸ್ನೆಸ್ 1985 ಸೀನ್ಸ್ ಆವಾಗಿಂದ ನಮ್ಮ ಬಾಸ್ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಓಕೆ, ಲೈಕ್ ಆಲ್ಮೋಸ್ಟ್ ಲೈಕ್ 35 to 40 years ಇಂದ ಶೋರೂಮ್ ಇದೆ. ಓಕೆ, ಆಮೇಲೆ ಲೈಕ್ ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ವೆಹಿಕಲ್ಸ್? 150 ಇಂದ 1,50,000 ಇಂದ ಲೈಕ್ IS 150 ಇಂದ ಸ್ಟಾರ್ಟ್ ಆಗುತ್ತೆ. 150 ಇಂದ ಆಲ್ಮೋಸ್ಟ್ ನಿಮಗೆ ಎಕ್ಸ್ಪೆನ್ಸಿವ್ ವೆಹಿಕಲ್ಸ್ ಆಡಿ ಬೆನ್ಸ್ ಏನಾದ್ರೂ ಇರಲಿ, ರೇಂಜ್ ರೋವರ್ ಏನಾದ್ರೂ ಇದೆ ಸಿಗುತ್ತಲ್ಲ ಮ್ಯಾಮ್? ಖಂಡಿತ. ಓಕೆ ಮ್ಯಾಮ್. ಸೊ ಮ್ಯಾಮ್ ಇವಾಗ ತಡ ಮಾಡಿದ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡ್ಬೋದಲ್ಲ ಮ್ಯಾಮ್? ಖಂಡಿತ ಬನ್ನಿ. ಓಕೆ ಮ್ಯಾಮ್, ಮುಂದೆ ಒಂದು XUV 500 ಇದೆ ಮ್ಯಾಮ್. XUV 500 ಡೀಟೇಲ್ಸ್ ಇಸಿ ಮ್ಯಾಮ್. XUV 500 2012 ಮಾಡೆಲ್, W8 ವೆಹಿಕಲ್ ಇದು. ಓಕೆ, ವರ್ಷನ್ W8 ಬರುತ್ತೆ. ಓಕೆ. ಸೊ ವೆಹಿಕಲ್ ತುಂಬಾ ನೀಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಸೆಕೆಂಡ್ ಓನರ್, ಕಾಂಪ್ರೆಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆ. ಓಕೆ. ಸೊ ವೆಹಿಕಲ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್ ವೆಹಿಕಲ್? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರುತ್ತೆ. W8 ಇದು. ನೋಡ್ಬೋದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ. LCD ಸ್ಕ್ರೀನ್ ಎಲ್ಲ ಇದೆ ನಿಮಗೆ. ವೆಲ್ ಮೇಂಟೈನ್ ಆಗಿದೆ. ಲೆದರ್ ಸೀಟ್ಸ್ ಎಲ್ಲ ಬರುತ್ತೆ ನಿಮಗೆ. ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ. ಬಾಡಿಲಿ ಎಲ್ಲೋ ಸ್ಕ್ರಾಚಸ್ ಎಲ್ಲ ಏನಿಲ್ಲ ಬಾಡಿಲಿ, ನೋಡ್ಬೋದು. ವೆಲ್ ಮೇಂಟೈನ್ ಕೂಡ ಆಗಿದೆ ನಿಮಗೆ. ಮ್ಯಾಮ್ ಇದು ಡೀಸೆಲ್ ವೇರಿಯಂಟ್ ವೆಹಿಕಲ್ ಅಲ್ಲ ಮ್ಯಾಮ್? ಹೌದು ಹೌದು. ನೋಡ್ಬೋದು ಡೀಸೆಲ್ ವೇರಿಯಂಟು W8 ಟಾಪ್ ಅಂಡ್ ವರ್ಷನ್ ಇದು ನಿಮಗೆ. ಚೆನ್ನಾಗಿದೆ ನಿಮಗೆ ವೆಹಿಕಲ್ಲು. ಎಲ್ಲೂ ಸ್ಕ್ರಾಚಸ್ ಇಲ್ಲ ಏನಿಲ್ಲ. ಗಾಡಿ ಟೈರ್ಸ್ ಕೂಡ ನೋಡ್ಬೋದು ನಿಮಗೆ. ಆಲ್ಮೋಸ್ಟ್ ನಿಮಗೆ ಲೈಕ್ 95% ಟೈರ್ಸ್ ಇದೆ. ಮ್ಯಾಗ್ವಿಲ್ ಕೂಡ ಬರುತ್ತೆ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಿದ್ದೀರಾ ಮ್ಯಾಮ್? ಇದು ಕಿಲೋಮೀಟರ್ಸ್ ಬಂದು 1 lakh ಚೇಂಜ್ ಓಡಿದೆ, ಬಟ್ ವೆಹಿಕಲ್ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಓಕೆ. ಪ್ರೈಸ್ ಬಂದು 650 ಹೇಳ್ತಾ ಇದ್ದಾರೆ, ಖಂಡಿತ ನೆಗೋಷಿಯಬಲ್ ಆಗುತ್ತೆ. ಮ್ಯಾಮ್ ಇನ್ಸೂರೆನ್ಸ್ ಮ್ಯಾಮ್ ಈ ವೆಹಿಕಲ್ ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಓಕೆ ಮ್ಯಾಮ್. ನಮ್ಮ ಮುಂದೆ ಒಂದು ಪೋಲೋ ಇದೆ ಮ್ಯಾಮ್. ಈ ಪೋಲೋ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಇದು ಪೋಲೋ ಡೀಸೆಲ್ ವೆಹಿಕಲ್. ತುಂಬಾ ಜನ ರೆಡ್ ಕಲರ್ ಬೇಕು ಪೋಲೋದಲ್ಲಿ. ಆಕ್ಚುಲಿ ಪೋಲೋದಲ್ಲಿ ರೆಡ್ ಕಲರ್, ವೈಟ್ ಕಲರ್ ಚೆನ್ನಾಗಿ ಕಾಣೋದು. ಹೌದು. ಸೊ ನಮ್ಮ ಹತ್ರ ರೆಡ್ ಕಲರ್ ಇದೆ, ತುಂಬಾ ಚೆನ್ನಾಗಿದೆ, ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಪಾರ್ಕ್ ಕನ್ಸೆಲ್ ಬಿಟ್ಟಿರೋದು ಕಸ್ಟಮರ್, ತುಂಬಾ ಚೆನ್ನಾಗಿದೆ. 2011 ಮಾಡೆಲ್ ಇದು. ಹೈಲೈನ್, AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರುತ್ತೆ. ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ಮ್ಯಾಮ್ ಇದು ವೆಹಿಕಲ್? ಹೌದು ಹೌದು. ಓಕೆ, ನೋಡ್ಬೋದು ವಿತ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ ವೆಹಿಕಲ್. ನೀಟ್ ಆಗಿದೆ ವೆಹಿಕಲ್. ಇಂಟೀರಿಯರ್ಸ್ ಕೂಡ ಚೆನ್ನಾಗಿ ವೆಲ್ ಮೇಂಟೈನ್ ಆಗಿದೆ ನಿಮಗೆ. ಲೆದರ್ ಸೀಟ್ಸ್ ಕೂಡ ಎಲ್ಲೂ ಗ್ಯಾರಂಟಿ ಇರಲಿಲ್ಲ ನಿಮಗೆ ಗಾಡೀಲಿ. ನೋಡಿ ಮಸ್ತಾಗಿದೆ ನಿಮಗೆ. ಔಟ್ಸೈಡ್ ಲುಕ್ ಕೂಡ ನೋಡ್ಬೋದು, ಚೆನ್ನಾಗಿದೆ ನಿಮಗೆ. ಎಲ್ಲೂ ವೆಲ್ ಮೇಂಟೈನ್ ಆಗಿದೆ. ಡೀಸೆಲ್ ವೇರಿಯಂಟ್ ವೆಹಿಕಲ್ ನಿಮ್ಗೆ ಇದು ಚೆನ್ನಾಗಿದೆ ನಿಮಗೆ. ಲೈಕ್ ಸಿಟಿಲಿ ಅಂದ್ರೆ ಲೈಕ್ ಆಲ್ಮೋಸ್ಟ್ ಲೈಕ್ 16 ತನಕ ಮೈಲೇಜ್ ಬರುತ್ತೆ ನಿಮಗೆ ಇದು ಪೋಲೋ ಡೀಸೆಲ್ ವೇರಿಯಂಟ್ ಬೇರೆ ನಿಮ್ಗೆ ಇದು. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು ಕಿಲೋಮೀಟರ್ಸ್ ಬಂದು 85,000 ಕಿಲೋಮೀಟರ್ಸ್ ಡ್ರಿವನ್ ಆಗಿದೆ. ಇದ್ರದ್ದು ಪ್ರೈಸ್ ತುಂಬಾ ಕಡಿಮೆ ಇದೆ, 435 ಹೇಳ್ತಾ ಇದ್ದಾರೆ. ಫಿಕ್ಸ್ ಪ್ರೈಸ್ ಏನಿಲ್ಲ, ಖಂಡಿತ ನೆಗೋಷಿಯಬಲ್ ಆಗುತ್ತೆ. ಖಂಡಿತ ನೆಗೋಷಿಯಬಲ್ ಆಗುತ್ತಲ್ಲ ಮ್ಯಾಮ್? ಓಕೆ, ನೋಡಿ 4,35,000 ಹೇಳಿ ಸ್ವಲ್ಪ ನೆಗೋಷಿಯಬಲ್ ಕೂಡ ಮಾಡ್ತಾ ಇದ್ದಾರೆ ನಿಮಗೆ ವೆಹಿಕಲು. ವಿತ್ ಟೈರ್ಸ್, ಬ್ರ್ಯಾಂಡ್ ನ್ಯೂ ಟೈರ್ಸು ನಿಮಗೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮಗೆ. ಅಪೋಲೋ ಟೈರ್ಸ್ ಬೇರೆ ಇದೆ ನಿಮಗೆ. ಓಕೆ ಮ್ಯಾಮ್. ಸೊ ಇವಾಗ ನಮ್ಮ ಮುಂದೆ ಒಂದು i10 ಇದೆ ಮ್ಯಾಮ್. i10 ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ i10 ಇದು ಸ್ಪೋರ್ಟ್ಸ್ ವೆಹಿಕಲ್. ಆಕ್ಚುಲಿ ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು. ಆಲ್ಮೋಸ್ಟ್ ನಮ್ಮ ಆಫೀಸಲ್ಲಿ ಎಲ್ಲ ವೆಹಿಕಲ್ಸ್ ಚೆನ್ನಾಗಿದೆ. ಏನಕ್ಕಂದ್ರೆ ಆಕ್ಸಿಡೆಂಟಲ್ ಫ್ರೀ ವೆಹಿಕಲ್, ಒಳ್ಳೆ ಕ್ವಾಲಿಟಿ. ಓಕೆ. ರೇಟ್ ನಿಮಗೆ ಜಾಸ್ತಿ ಅನಿಸ್ತಾ ಇರ್ಬೋದು, ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನೀವು ಕ್ವಾಲಿಟಿ ವೈಸ್ ನೀವು ನಮ್ಮ ಹತ್ರ ಆಕ್ಸೆಪ್ಟ್ ಮಾಡ್ಕೋಬಹುದು. ಏನಕ್ಕಂದ್ರೆ ತುಂಬಾ ಒಳ್ಳೆ ಕ್ವಾಲಿಟಿ ಕೊಡ್ತೀವಿ. ಇನ್ನೊಂದ್ಸತಿ ನೀವು ನಮ್ಮ ಆಫೀಸಿಗೆ ಬರಬೇಕು ವೆಹಿಕಲ್ ನ ಪರ್ಚೇಸ್ ಮಾಡೋಕೆ, ಆ ತರ ಕ್ವಾಲಿಟಿ ಇರುತ್ತೆ. ರೇಟ್ ಜಾಸ್ತಿ ಅನಿಸ್ತಾ ಇರುತ್ತೆ, ತುಂಬಾ ಜನ ಹೇಳ್ತಾರೆ ರೇಟ್ ಜಾಸ್ತಿ ಅಂತ, ಬಟ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ನೋಡಿ, ನೀವು ನಂಬಿದ್ರೆ ನಂಬಿ, ಬಿಟ್ರೆ ಬಿಡಿ. ಓಕೆ, ಇಂಟೀರಿಯರ್ಸ್ ಏನು ಬರುತ್ತೆ ಸರ್ ಇದು 2009 ಮಾಡೆಲ್. AC ಪವರ್ ಸ್ಟೀರಿಂಗ್, ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ, ಪವರ್ ವಿಂಡೋಸ್ 4 ಬರುತ್ತೆ.
ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಕಸ್ಟಮರ್. ಕಂಪನಿ ಮೇಂಟೆನೆನ್ಸ್ ಎಲ್ಲ ಕಂಪನಿ ಮೇಂಟೆನೆನ್ಸ್ ಬೇಕಲ್ಸಲ್ಲ ಮ್ಯಾಮ್? ಸ್ಪೋರ್ಟ್ಸ್ ವೇರಿಯಂಟ್ ಇದು. Okay. ಓಡಿರೋದು 58,000 ಕಡಿಮೆ ಓಡಿಸ್ತಾರೆ. 2009 ಮಾಡೆಲ್ಗೆ 58,000 ಓಕೆ, ಜಸ್ಟ್ ಕಡಿಮೆ ಓಡಿಸ್ತಾರೆ. 2009 ಮಾಡಲ್ ಜಸ್ಟ್ 58,000 ಅಷ್ಟೇ Yeah. ಡ್ರಿವನ್ ಆಗಿರೋದು ನೋಡಿ. ಜಸ್ಟ್ 58,000 ಅಷ್ಟೇ ಡ್ರಿವನ್ ಆಗಿರೋದು ನಿಮಗೆ ವೆಹಿಕಲ್ ವಿತ್ ಮ್ಯಾಗ್ವಿಲ್ ಕೂಡ ಇದೆ ನಿಮಗೆ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ 58,000 ಅಷ್ಟೇ ಓಡಿರೋದು. 58,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ವಿತ್ ಮ್ಯಾಗ್ವಿಲ್ ಬರುತ್ತೆ ನಿಮಗೆ. ಬ್ಯಾಕ್ ವೈಪರ್ ಕೂಡ ಬರುತ್ತೆ ನಿಮಗೆ ನೋಡ್ಬೋದು. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಇದು ಮಾಡ್ತಿದ್ದಾರೆ ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿ ಇದೆ. ಇದು ಪ್ರೈಸ್ ಬಂದು 270 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ, ಕಮ್ಮಿ ಆಗುತ್ತೆ. ಓಕೆ ಮ್ಯಾಮ್. ಇವಾಗ ಮುಂದೆ ಒಂದು ವರ್ಣ ಇದೆ ಮ್ಯಾಮ್. ವರ್ಣ ಡೀಟೇಲ್ಸ್ ಇಚ್ಚಿ ಮ್ಯಾಮ್. ಸೊ ವರ್ನಾ ಫ್ಲೂಡಿಕ್ 2011 ಮಾಡೆಲ್ 14 ಮಾಡೆಲ್ ಸಾರಿ 2014 ಮಾಡೆಲ್ ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದು. ಓಕೆ, ಇದು ಆಕ್ಚುಲಿ ರೇರ್ ವರ್ನಾ ಫ್ಲೂಡಿಕ್ ತುಂಬಾ ಜನ ಕೇಳ್ತಾ ಇದ್ದಾರೆ ಕಸ್ಟಮರ್. ಆಕ್ಚುಲಿ ನಮ್ಮ ಹತ್ರ ಸಿಗ್ತಾ ಇಲ್ಲ, ಬಟ್ ನಮ್ಮ ಹತ್ರ ಇವತ್ತು ಅರೇಂಜ್ ಮಾಡಿದೀವಿ ನಾವು ಕಸ್ಟಮರ್ಸ್ಗೋಸ್ಕರ. ಓಕೆ, ಪೆಟ್ರೋಲ್ ವೇರಿಯಂಟ್ ಇದು. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಪೆಟ್ರೋಲ್ ವೇರಿಯಂಟ್ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ನಿಮಗೆ. ಸಿಡಾನ್ ಗಾಡಿ ನೋಡ್ತಾರೆ ನೋಡಿ, ಸಿಡಾನ್ ಗಾಡಿ ಇದೆ. ಇದು ಬಟನ್ ಸ್ಟಾರ್ಟ್. ಓಕೆ ಓಕೆ ನೋಡಿ, ಪುಷ್ ಬಟನ್ ಸ್ಟಾರ್ಟ್ ನಿಮಗೆ ವೆಹಿಕಲ್. ನಾವು ಇಂಟೀರಿಯರ್ಸ್ ಏನೇನು ಬರ್ತವೆ ನಮಗೆ ಇದಕ್ಕೆ ನೋಡ್ಬೋದು. ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ ಗಾಡೀಲಿ. AC ಪವರ್ ಇದು ಸ್ಟೇರಿಂಗ್, mid ಪವರ್ version, ವಿಂಡೋಸು, ಆಮೇಲೆ ನಿಮಗೆ ಇದು ಕೂಡ ಸ್ಟೇರಿಂಗ್ ಕಂಟ್ರೋಲ್ ಕೂಡ ಬರುತ್ತೆ ನಿಮಗೆ ವೆಹಿಕಲು. ಬಾಡಿ ಲೈನ್ ಕೂಡ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಬಾಡಿ ಲೈನಲ್ಲೆಲ್ಲ ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ವೈಟ್ ಕಲರ್ ಆಗಿದ್ರು ನಿಮ್ಗೆ ಎಲ್ಲೂ ಡಿಮ್ ಆಗಿಲ್ಲ, ಏನಿಲ್ಲ ವೆಹಿಕಲ್ ಇದು. ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ವೆಲ್ ಮೇಂಟೈನ್ ವೆಹಿಕಲು. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು ಓಡಿರೋದು ಬಂದು 80,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಪ್ರೈಸ್ ಬಂದು 625 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಲ್ಲ ಮ್ಯಾಮ್? ಖಂಡಿತ ಆಗುತ್ತೆ. ಬಟನ್ ಸ್ಟಾರ್ಟ್ ಪೆಟ್ರೋಲ್ ವೆಹಿಕಲ್. ಇದು ಮಿಡ್ ವರ್ಷನ್, ಟಾಪ್ ಅಂಡ್ ಎಲ್ಲ ಮಿಡ್ ವರ್ಷನ್. ಓಕೆ ಓಕೆ. ಲೈಕ್ ಮೈಲೇಜ್ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಬರ್ಬೋದು ಸಿಡಾನ್ ವೆಹಿಕಲ್? ನಿಮಗೆ 13-14 ಬರುತ್ತೆ. ಓಕೆ, ನೀವು ಲಾಂಗ್ ನೀವು ಎಷ್ಟು ಓಡಿಸ್ತೀರಾ ಆ ತರ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ನೋಡಿ, ಸಿಟಿಲೋ ಲೈಕ್ ಆಲ್ಮೋಸ್ಟ್ ನಿಮಗೆ 13 to 14 ಮೈಲೇಜ್ ಬರುತ್ತೆ. ಸಿಡಾನ್ ವೆಹಿಕಲ್ ಬೇರೆ ಚೆನ್ನಾಗಿರುತ್ತೆ ನಿಮಗೆ ಓಡಿಸೋಕ್ಕೆ. ಓಕೆ ಮ್ಯಾಮ್. ಸೊ ಈಗ ನಮ್ಮ ಮುಂದೆ ಒಂದು ಇನೋವಾ ಇದೆ ಮ್ಯಾಮ್. ಈ ಇನೋವಾ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಇನ್ನೋವಾ ವೆಹಿಕಲ್ ತುಂಬಾ ಜನ ವೈಟ್ ಕಲರ್ ಬೇಕು ಅಂತ ಹೇಳ್ತಾ ಇರ್ತಾರೆ. ಸೊ ನಮ್ಮ ಹತ್ರ ವೈಟ್ ಕಲರ್ ಇದೆ, ಬನ್ನಿ ತಗೊಳ್ಳಿ. ಸೊ 2011 ಮಾಡೆಲ್ ವಿ ವರ್ಷನ್ ಇದು ವೆಹಿಕಲ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ. ವಿ ವರ್ಷನ್ ಅಂದ್ರೆ ಹೇಳೋ ಅವಸರನೇ ಇಲ್ಲ, ಎಲ್ಲರಿಗೂ ಗೊತ್ತಿರುತ್ತೆ. ಹೌದು, ಲೈಕ್ ಫಾಸ್ಟ್ ಮೂವಿಂಗ್ ವೆಹಿಕಲ್ ಬೇರೆ ಇದು ನಿಮಗೆ ಸಿಗೋದು ಕಷ್ಟ ನಿಮಗೆ. ಆಮೇಲೆ ವೈಟ್ ಕಲರ್ ರೇರ್, ತುಂಬಾ ರೇರ್ ಸಿಗೋದು. ಗ್ರೇ ಸಿಗುತ್ತೆ, ರೆಡ್ ಸಿಗುತ್ತೆ, ಗ್ರೇ ಸಿಗುತ್ತೆ, ಬ್ಲಾಕ್ ಸಿಗುತ್ತೆ. ಬಟ್ ಈ ವೈಟ್ ಕಲರ್ ಸಿಗೋದು ಕಷ್ಟ. ಓಕೆ ನೋಡಿ, ವೈಟ್ ಕಲರ್ ಕೂಡ ಸಿಗೋದು ತುಂಬ ಕಷ್ಟ ನಿಮಗೆ. ವೆಲ್ ಮೇಂಟೈನ್ ಕೂಡ ಆಗಿದೆ ನಿಮಗೆ ಗಾಡಿ ಕೂಡ. ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನಿಲ್ಲ ವೆಹಿಕಲಲ್ಲಿ. ಗಾಡೀಲಿ ನೋಡ್ಬೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಮ್ಯಾಗ್ವಿಲ್ ಇದೆ ನಿಮಗೆ ಗಾಡೀಲಿ. ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ನಿಮಗೆ ನೋಡಿ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನಿಮಗೆ ವೆಹಿಕಲ್ಲು ನೋಡ್ಬೋದು. 7+1 ಸೀಟರ್ಸ್ ಇದು ಎಲ್ಲ ಗಾಡಿ ನೋಡ್ಬೋದು. ಬಾಡಿ ಲೈನಲ್ಲಿ ಕೂಡ ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನಿಲ್ಲ ವೆಹಿಕಲ್ಲು ನೋಡ್ಬೋದು. ಬ್ಯಾಕ್ ವೈಪರ್ ಕೂಡ ಬರುತ್ತೆ ನಿಮ್ಗೆ ಇದರಲ್ಲೂ ಕೂಡ. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. 1 lakh ಚೇಂಜ್ ಓಡಿದೆ. ಮ್ಯಾಮ್ ಇನ್ನೊಂದು ಬೇರೆ ಅಂದರೆ ಈ ವೆಹಿಕಲ್ ನಿಮಗೆ ಕಿಲೋಮೀಟರ್ಸ್ ಲೆಕ್ಕನೇ ಬರಲ್ಲ. ಟೊಯೋಟಾ ಇಂಜಿನ್ ಗೊತ್ತಾಗುತ್ತೆ ನಿಮಗೆ, ಗೊತ್ತಿರುತ್ತೆ ಟೊಯೋಟಾ ಇಂಜಿನ್ ಹೆಂಗೆ ಬರುತ್ತೆ ಅಂತ. ಹೌದು ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು 750 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತಲ್ಲ ಮ್ಯಾಮ್? ಹೌದು. ಓಕೆ ಮ್ಯಾಮ್. ಸೊ ಇವಾಗ ನಮ್ಮ ಮುಂದೆ ಒಂದು ಹೋಂಡಾ ಜಾಜ್ ಇದೆ ಮ್ಯಾಮ್. ಈ ಜಾಜ್ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಜಾಸ್ಗೆ ಇಷ್ಟಪಡೋರು ಜಾಸ್ತಿ ಜನ ಇದ್ದಾರೆ. ಸೊ ನಮ್ಮ ಹತ್ರ ಲೋ ಮಾಡೆಲ್ ಇದೆ, 2011 ಮಾಡೆಲ್ ಇದು. ಓಕೆ, ತುಂಬಾ ಚೆನ್ನಾಗಿದೆ ವೆಹಿಕಲ್ ಇದೂನು. ಎಲ್ಲ ಕಂಪನಿ ಮೇಂಟೆನೆನ್ಸ್. 2011 ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಓಕೆ. ಇನ್ಶೂರೆನ್ಸ್ ಇಲ್ಲ ಅಂದ್ರೂ ಕಸ್ಟಮರ್ ಕೇಳೋಣ, ಮಾಡಿ ಕೊಡ್ತಾರಾ ಇಲ್ವಾ ಅಂತ ಅದನ್ನು ಕೇಳಬಹುದು. ಸೊ 80,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ. AC ಪವರ್ ಸ್ಟೇರಿಂಗ್. ಫ್ಯೂಯಲ್ ವೇರಿಯಂಟ್ ಏನು ಮ್ಯಾಮ್ ಇದು? ಫ್ಯೂಯಲ್ ವೇರಿಯಂಟ್. ಫ್ಯೂಯಲ್ ಪೆಟ್ರೋಲ್ ಇದು. ಓಕೆ ನೋಡ್ಬೋದು, ಪೆಟ್ರೋಲ್ ವೇರಿಯಂಟ್ ನಿಮಗೆ ವೆಹಿಕಲ್ ನೋಡ್ಬೋದು. ಚೆನ್ನಾಗಿದೆ ನಿಮಗೆ, ವೆಲ್ ಮೇಂಟೈನ್ ಕೂಡ ಆಗಿದೆ ನಿಮಗೆ ಈ ವೆಹಿಕಲ್ ಕೂಡ. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡ್ಬೋದು ನಿಮಗೆ. ಎಲ್ಲ ಫುಲ್ ಬಾಡಿ ಕಿಟ್ ಎಲ್ಲ ಚೆನ್ನಾಗಿದೆ ನಿಮಗೆ. ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಎಲ್ಲೂ ಡೆಂಟ್ಸ್ ಇಲ್ಲ, ಏನಿಲ್ಲ ವೆಹಿಕಲ್ಲು ನೋಡ್ಬೋದು. ಬ್ಯಾಕ್ ಸೈಡ್ ವೈಪರ್ ಕೂಡ ಬರುತ್ತೆ ಇದಕ್ಕೂ. ಇಂಟೀರಿಯರ್ ಇದು ಕೂಡ ವಿತ್ ಮ್ಯಾಗ್ವಿಲ್ ಬರುತ್ತೆ. ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, 2 ಏರ್ ಬ್ಯಾಗ್ಸ್ ಬರುತ್ತೆ. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು ಬಂದು ನಿಮಗೆ 365 ಹೇಳ್ತಾ ಇದ್ದಾರೆ. ನೆಗೋಷಿಯಬಲ್ ಆಗುತ್ತೆ. ಸೊ ಇವಾಗ ನಮ್ಮ ಮುಂದೆ ಒಂದು ಆಲ್ಟೋ K10 ಇದೆ, ಫ್ಯಾಮಿಲಿ ಬಜೆಟ್ ವೆಹಿಕಲ್. ಮ್ಯಾಮ್ ಈ ವೆಹಿಕಲ್ ಡೀಟೇಲ್ಸ್ ಇಸಿ ಮ್ಯಾಮ್. ಸುನಿಲ್ ಅವರು ಎಲ್ಲರೂ ತುಂಬಾ ಲೇಡೀಸ್ ಕೇಳ್ತಾ ಇದ್ದಾರೆ. ಆಟೋಮ್ಯಾಟಿಕ್ ಬೇಕು, ಆಟೋಮ್ಯಾಟಿಕ್ ಹ್ಯಾಚ್ ಬ್ಯಾಕ್ ಅಲ್ಲಿ ಬೇಕು, ಚಿಕ್ಕ ವೆಹಿಕಲ್ ಬೇಕು, ಪಾರ್ಕಿಂಗ್ ಸಫಿಷಿಯಂಟ್ ಆಗಿರ್ಬೇಕು ಅಂತ ಕೇಳ್ತಾ ಇರ್ತಾರೆ. ಸೊ ಅಂತ ಅವ್ರಿಗೆ ವರ್ತ್ ಇದು ವೆಹಿಕಲ್, ಆಟೋಮ್ಯಾಟಿಕ್ ವೆಹಿಕಲ್ ಆಲ್ಟೋ K10 ಆಟೋಮ್ಯಾಟಿಕ್. ಸಿಂಗಲ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. 2016 ಮಾಡೆಲ್. 36,000 ಓಡಿದೆ, ತುಂಬಾ ಕಡಿಮೆ ಓಡಿದೆ. 36,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ ನೋಡ್ಬೋದು, ಆಟೋಮೆಟಿಕ್ ವೆಹಿಕಲ್ ಸಿಗ್ತದೆ ನಿಮಗೆ. ಹುಡುಗಿರಿಗೆಲ್ಲ ಓಡ್ಸೋಕ್ಕೆ ಬೆಸ್ಟ್ ಗಾಡಿ ಇದು. ಕಲಿಯೋಕ್ಕಂತೂ ಇನ್ನೂ ಮಸ್ತ್ ಗಾಡಿ ಇರುತ್ತೆ ಇದು ನಿಮಗೂ ಕೂಡ.
ಮ್ಯಾಮ್ ಇದಕ್ಕೆ ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್? AC ಪವರ್ ಸ್ಟೀರಿಂಗ್, ಫ್ರಂಟ್ ಪವರ್ ವಿಂಡೋ ಬರುತ್ತೆ, ಬ್ಯಾಕ್ ಬರಲ್ಲ. ಓಕೆ ಓಕೆ. ಆಲ್ಟೋ K10 VXi. VXi ಇದು ನಿಮಗೆ VXi ವೇರಿಯಂಟು, ಪೆಟ್ರೋಲ್ ವೇರಿಯಂಟ್ ಗಾಡಿ ನಿಮಗೆ ಚೆನ್ನಾಗಿದೆ. ನಿಮಗೆ ಆಟೋ ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ ಬೇರೆ ನಿಮಗೆ ಇದು. ಬಾಡಿ ಲೈನಲ್ಲಿ ಕೂಡ ಎಲ್ಲ ನೋಡ್ಬೋದು, ಎಲ್ಲ ಸ್ಕ್ರಾಚಸ್ ಇಲ್ಲ ಏನಿಲ್ಲ ಗಾಡೀಲಿ. ಬ್ರ್ಯಾಂಡ್ ನ್ಯೂ, ಆಲ್ಮೋಸ್ಟ್ ಲೈಕ್ ನಿಮಗೆ 80% ತನಕ ಟೈರ್ಸ್ ಇದೆ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಇದು ಬಂದು ನಿಮಗೆ 350 ಹೇಳ್ತಾ ಇದ್ದೀವಿ, ನೆಗೋಷಿಯಬಲ್ ಆಗುತ್ತೆ. 350 ಹೇಳ್ತಾರೆ, ಸ್ಲೈಟ್ಲಿ ನೆಗೋಷಿಯಬಲ್ ಕೂಡ ಆಗುತ್ತೆ. ಓಕೆ, ಸ್ಲೈಟ್ಲಿ ಅಂತ ಇಲ್ಲ, ಬಂದ್ರೆ ಕುತ್ಕೊಂಡು ಮಾತಾಡಿದ್ರೆ ಹೆಚ್ಚು ಕಮ್ಮಿ ಆಗುತ್ತೆ. ಹೆಚ್ಚು ಕಮ್ಮಿ ಆಗುತ್ತೆ. ಓಕೆ ಮ್ಯಾಮ್. ನಮ್ಮ ಮುಂದೆ ಒಂದು i10 ಇದೆ ಮ್ಯಾಮ್. i10 ಡೀಟೇಲ್ಸ್ ಇಡ್ಸಿ ಮ್ಯಾಮ್. ಸರ್ ಇದು i10 ಮ್ಯಾಗ್ನಾ ವರ್ಷನ್, ಇದು 2008 ಮಾಡೆಲ್, ಲೋ ಮಾಡೆಲ್ ಕೇಳ್ತಾ ಇದ್ದಾರೆ, ಕಡಿಮೆ ಬಜೆಟ್ಗೆ ಕೇಳ್ತಾ ಇದ್ದಾರೆ ಕಸ್ಟಮರ್. ಸೊ ಇದು ಥರ್ಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ ಇದಕ್ಕೆ. i10 ಮ್ಯಾಗ್ನಾ ಸೂಪರ್ ಆಗಿದೆ ವೆಹಿಕಲ್, ಕಂಪನಿ ಮೇಂಟೆನೆನ್ಸ್ ಎಲ್ಲ ನೀಟಾಗಿ ನೋಡಿ, ನೀವೇ ನೋಡಿ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಅಂತ. ನೋಡಿ 2009 ಮಾಡೆಲ್ ತರನು ಕಾಣಿಸ್ತಾ ಇದೆ. ಆಲ್ಮೋಸ್ಟ್ ನಮ್ಮ ಆಫೀಸಲ್ಲಿ ಎಲ್ಲಾ ಗಾಡಿಗಳು ನೀಟಾಗಿ ಇರ್ತದೆ ಸರ್. ಓಕೆ, ನೋಡ್ಬೋದು ಚೆನ್ನಾಗಿದೆ ನಿಮಗೆ ಗಾಡಿ. ಇದು ಕೂಡ ನೋಡಿ ಲೆದರ್ ಸೀಟ್ಸ್, ಬ್ರ್ಯಾಂಡ್ ನ್ಯೂ ಲೆದರ್ ಸೀಟ್ಸ್ ನಿಮಗೆ ಚೆನ್ನಾಗಿದೆ. ನಿಮಗೆ ಇಂಟೀರಿಯರ್ಸ್ ಕೂಡ ವೆಲ್ ಮೇಂಟೈನ್ ಕೂಡ ಆಗಿದೆ ನಿಮಗೆ. ಮ್ಯಾಮ್ ಇದು ಎಷ್ಟು ಕಿಲೋಮೀಟರ್ ಡ್ರೈವನ್ ಆಯ್ತಾ ಮ್ಯಾಮ್ ವೆಹಿಕಲ್? ಸರ್ ಇದು 70,000 ಕಿಲೋಮೀಟರ್ಸ್. ಓಕೆ, ನೋಡಿ ಜಸ್ಟ್ 70,000 ಅಷ್ಟೇ ನಿಮಗೆ ಡ್ರೈವನ್ ಆಗಿರೋದು. ಇದು ಕೂಡ ಬ್ಯಾಕ್ ಸೈಡ್ ಬ್ಯಾಕ್ ವೈಪರ್ ಬರುತ್ತೆ ನಿಮಗೆ. ಟೈರ್ಸ್ ಕೂಡ ನೋಡ್ಬೋದು, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಬ್ಯಾಕ್ ಸೈಡ್ ಪ್ರೊಫೈಲ್ ಕೂಡ ನೋಡಿ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ 230 ನೆಗೋಷಿಯಬಲ್. 230 ಜಸ್ಟ್ ಸ್ಲೈಟ್ಲಿ ನೆಗೋಷಿಯಬಲ್. ಓಕೆ ಮ್ಯಾಮ್. ಸೊ ನಮ್ಮ ಮುಂದೆ ಒಂದು ಫೋರ್ಡ್ ಫಿಗೋ ಇದೆ ಮ್ಯಾಮ್. ಈ ಫೋರ್ಡ್ ಫಿಗೋ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಫೋರ್ಡ್ ಫಿಗೋ ಆಕ್ಚುಲಿ ನಮ್ಮ ಹತ್ರ ಡೈಲಿ ಕಸ್ಟಮರ್ಸ್ ಬರ್ತಾ ಇದ್ರು, ಫೋರ್ಡ್ ಫಿಗೋ ಲೇಟೆಸ್ಟ್ ಮಾಡಲ್ ಇದ್ರೆ ಹೇಳಿ 15, 14 ಸಮಥಿಂಗ್ ಅಂತ. ಹೌದು. ಸೊ ಇವತ್ತು ಬಂದಿದೆ, ವೀಕ್ಷಕರೇ ಬನ್ನಿ. 2014 ಮಾಡೆಲ್ ಫೋರ್ಡ್ ಟೈಟಾನಿಯಂ ಇದು ಫಿಗೋ, ಆಕ್ಚುಲಿ ಟಾಪ್ ಅಂಡ್ ಮಾಡೆಲ್. ಓಕೆ, ಟಾಪ್ ಅಂಡ್ ಮಾಡೆಲ್ ನಿಮಗೆ ಟೈಟಾನಿಯಂ ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಸಿಗುತ್ತೆ ಕಷ್ಟ ನಿಮಗೆ ಫೋರ್ಡ್ ಅಲ್ಲಿ. ಪೆಟ್ರೋಲ್ ವೇರಿಯಂಟ್ ಅಲ್ಲ ಮ್ಯಾಮ್? ಹೌದು. ಹೋಗಿ ಪೆಟ್ರೋಲ್ ವೇರಿಯಂಟ್. ಇಂಟೀರಿಯರ್ಸ್ ಬಂದಿದೆ 39,000 ಕಿಲೋಮೀಟರ್ಸ್, ಕಡಿಮೆ ಓಡಿದೆ ಇದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ, ನೋಡಬಹುದು 2 ಏರ್ ಬ್ಯಾಗ್ಸ್ ಬರುತ್ತೆ. ಡ್ಯುಯಲ್ ಏರ್ ಬ್ಯಾಗ್ಸ್ ಕೂಡ ಬರುತ್ತೆ ನಿಮಗೆ. ವೆಹಿಕಲ್ ಟೈಟಾನಿಯಂ ಚೆನ್ನಾಗಿದೆ ನಿಮಗೆ ಗಾಡಿ. 39,000 ಕಿಲೋಮೀಟರ್ಸ್ ಡ್ರಿವೆನ್, 39,000 ಅಷ್ಟೇ ಓಡಿರೋದು. ಓಕೆ, ನೋಡಿ ಜಸ್ಟ್ 39,000 ಅಷ್ಟೇ ಡ್ರಿವನ್ ಕೂಡ ನಿಮಗೆ ವೆಹಿಕಲ್ ಇದು. ಮ್ಯಾಗ್ ವೀಲ್ ಕೂಡ ಇದೆ ನಿಮಗೆ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಇದು 360 ಹೇಳ್ತಾ ಇದ್ದೀವಿ, ಖಂಡಿತ ಫಿಕ್ಸ್ ಇಲ್ಲ, ನೆಗೋಷಿಯಬಲ್ ಆಗುತ್ತೆ. ನೆಗೋಷಿಯಬಲ್ ಆಗಿದೆ. ಸಬ್ಸ್ಕ್ರೈಬರ್ ಬಂದ್ರೆ ಮಾತ್ರ ನೆಗೋಷಿಯಬಲ್. ಓಕೆ, ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಬಂದ್ರೆ ಮಾತ್ರ ನಿಮಗೆ ನೆಗೋಷಿಯಬಲ್ ಮಾಡ್ಕೊಡ್ತಾರೆ. ಓಕೆ ಮ್ಯಾಮ್. ಸೊ ಇವಾಗ ನಮ್ಮ ಮುಂದೆ ಒಂದು ವೈಟ್ ಕಲರ್ ಎರ್ಟಿಗಾ ಇದೆ ಮ್ಯಾಮ್. ಎರ್ಟಿಗಾ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಎರ್ಟಿಗಾ ಡೀಸೆಲ್ ವೆಹಿಕಲ್, BDI ಎರ್ಟಿಗಾ 2012 ಮಾಡೆಲ್, ಸೆಕೆಂಡ್ ಓನರ್, ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಓಕೆ, ತುಂಬಾ ನೀಟ್ ಆಗಿದೆ ವೆಹಿಕಲ್, ಇದೂನು ತುಂಬಾ ಚೆನ್ನಾಗಿದೆ. ಓಕೆ, ನೋಡಬಹುದು ಟೈರ್ಸ್ ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಅಪ್ ಟು ಡೇಟ್. ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ಇದೆಯಲ್ಲ ಮ್ಯಾಮ್? ಹೌದು. ಓಕೆ, ನೋಡಬಹುದು ಮ್ಯಾಮ್. ಇಂಟೀರಿಯರ್ಸ್ ಏನು ಬರುತ್ತೆ ಮ್ಯಾಮ್ ಇದಕ್ಕೆ? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್. BDI ಇದು ಮಿಡ್ ವರ್ಷನ್. ಓಕೆ, VDI ವರ್ಷನ್ ನೋಡಬಹುದು ನಿಮಗೆ. ಮಿಡ್ ವರ್ಷನ್ ಇದಕ್ಕೂ ಕೂಡ ನಿಮಗೆ AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸು, ಆಮೇಲೆ ರೂಫ್ AC ಎಲ್ಲ ಬರುತ್ತೆ ನಿಮಗೆ. ಇದು ಚೆನ್ನಾಗಿದೆ ನಿಮಗೆ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ ಇದರಲ್ಲಿ. ಮ್ಯಾಮ್ ಇನ್ಶೂರೆನ್ಸ್ ಎಲ್ಲ ಮ್ಯಾಮ್ ಈ ವೆಹಿಕಲ್? ಇನ್ಶೂರೆನ್ಸ್ ರನ್ನಿಂಗ್ ಇದೆ. ರನ್ನಿಂಗ್ ಅಲ್ಲಿ ಇದೆಯಲ್ಲ ಮ್ಯಾಮ್. ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು 7 lakhs ಹೇಳ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್ ಆಗುತ್ತೆ. ಕಮ್ಮಿ ಆಗುತ್ತೆ. ಓಕೆ, ನೋಡಿ 7 lakh ಹೇಳ್ತಿದ್ದಾರೆ ನಿಮಗೆ. ಅದು ಕೂಡ ನೆಗೋಷಿಯಬಲ್ ಕೂಡ ಆಗುತ್ತೆ ನಿಮಗೆ. ಇದೇ ಬೇರೆ ಕಡೆ ಆಗಿರೋ ನಿಮಗೆ 7.5 ಹೇಳಿ ನೆಗೋಷಿಯಬಲ್ ಹೇಳ್ತಾ ಇದ್ರು, ಜಸ್ಟ್ 7 lakhs ಹೇಳಿ ಇನ್ನೂ ನೆಗೋಷಿಯಬಲ್ ಮಾಡ್ತಾ ಇದ್ದಾರೆ. ಓಕೆ ಮ್ಯಾಮ್. ನಮ್ಮ ಮುಂದೆ ಒಂದು ಚವರ್ಲೆಟ್ ಆಪ್ಟ್ರಾ ಇದೆ ಮ್ಯಾಮ್. ಆಪ್ಟ್ರಾ ಡೀಟೇಲ್ಸ್ ಇಸಿ ಮ್ಯಾಮ್. ಆಪ್ಟ್ರಾ ನೀವು ಕೇಳ್ತಾ ಇದ್ರಿ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಬಜೆಟ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ. ಹೌದು ಹೌದು. ಲೋ ಬಜೆಟ್ ಮಾಡೆಲ್ ಇದೆ ನೋಡಿ. ಓಕೆ, ನೋಡಿ ಇವತ್ತಿನ ಲೋ ಬಜೆಟ್ ಮಾಡೆಲ್ ವೆಹಿಕಲ್ ಇದೆ ಆಪ್ಟ್ರಾ ಮ್ಯಾಮ್. ಡೀಸೆಲ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್? ಇದು ಪೆಟ್ರೋಲ್ ವೇರಿಯಂಟ್ 2006 ಮಾಡೆಲ್. 2006 ಮಾಡೆಲ್ ನೋಡಬಹುದು. ಸೆಕೆಂಡ್ ಓನರ್, ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಇದು ವೆಹಿಕಲ್ ಯಾವ ತರ ಇದೆ ನೋಡಿ, 6 ತರ ಇಲ್ಲೇ ಇಲ್ಲ. ತುಂಬಾ ಚೆನ್ನಾಗಿ ಯೂಸ್ ಮಾಡಿ, ನೀಟಾಗಿ ಯೂಸ್ ಮಾಡಿದ್ದಾರೆ. ಓಕೆ, ಆಮೇಲೆ ನೋಡಬಹುದು ನಿಮಗೆ ಎಲ್ಲೂ ಸ್ಕ್ರಾಚಸ್ ಇಲ್ಲ, ಏನಿಲ್ಲ ಗಾಡಿಲಿ. ಬಾಡಿ ಎಲ್ಲೂ ಡೆಂಟ್ಸ್ ಇಲ್ಲ, ಏನಿಲ್ಲ ನಿಮಗೆ. ನೀಟಾಗಿ ಇಟ್ಟಿದ್ದಾರೆ. ಓಕೆ ಓಕೆ. ಮ್ಯಾಮ್ ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್ ಇದಕ್ಕೆ? AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಇದೆ. ನೋಡ್ಬೋದು AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಎಲ್ಲ ಇದೆ ನಿಮಗೆ. ವಿತ್ ಕಂಪ್ನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್ಸ್ ಎಲ್ಲ ಇದೆ ನಿಮಗೆ. ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ. ಎಲ್ಲೂ ವೇರಿಯಂಟ್ ಏರ್ ಕೂಡ ಆಗಿಲ್ಲ ಫ್ಯಾಬ್ರಿಕ್ ಸೀಟ್ಸ್. ಲೋ ಮಾಡೆಲ್ ಗೆ ಸೆಡಾನ್ ವೆಹಿಕಲ್ ನೋಡ್ತಾ ಇರ್ತಾರೆ ಎಲ್ಲರೂ, ಲೋ ಮಾಡೆಲ್ ಅಲ್ಲಿ ಸೆಡಾನ್ ವೆಹಿಕಲ್ ಕೊಡಿ ಅಂತ. ಓಕೆ ಓಕೆ, ನೋಡ್ಬೋದು ಲೋ ಬಜೆಟ್ ಅಲ್ಲಿ ನಿಮ್ಗೆ ಸಿಡಾನ್ ನೋಡ್ತಿರೋ ನೋಡಿ. ಇದು ವೆಹಿಕಲ್ ಇದೆ ನಿಮ್ಗೆ ಇಲ್ಲಿ. ಆಪ್ಟ್ರಾ, ಚವರ್ಲೆಟ್ ಆಪ್ಟ್ರಾ ನೋಡ್ಬೋದು. ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ, ಚೆನ್ನಾಗಿದೆ ನಿಮಗೆ. ಮ್ಯಾಮ್ ಈ ವೆಹಿಕಲ್ ಏನು ಕೊಟ್ಟು ಮಾಡ್ತಾ ಇದ್ದೀರಾ ಮ್ಯಾಮ್? ಇದು 175 ಹೇಳ್ತಾ ಇದ್ದೀವಿ, ಸ್ಲೈಟ್ಲಿ ನೆಗೋಷಿಯಬಲ್. ಹೇಳಿರೋದೇ ಕಡಿಮೆ ಅವರು ಆಕ್ಚುಲಿ, ಸ್ಲೈಟ್ಲಿ. ಆಮೇಲೆ ಇನ್ಶೂರೆನ್ಸ್ ಒಂದು ಇದಕ್ಕೆ? ಇನ್ಶೂರೆನ್ಸ್ ರನ್ನಿಂಗ್ ಥರ್ಡ್ ಪಾರ್ಟಿ ಇದೆ. ಥರ್ಡ್ ಪಾರ್ಟಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಓಕೆ ಮ್ಯಾಮ್. ಸೊ ನಮ್ಮ ಮುಂದೆ ಒಂದು i10 ಇದೆ ಮ್ಯಾಮ್. i10 ಡೀಟೇಲ್ಸ್ ಇಸಿ ಮ್ಯಾಮ್.
ಸರ್ ಇದು i10 ಸ್ಪೋರ್ಟ್ಸ್ ವೆಹಿಕಲ್ ವೇರಿಯಂಟ್ 2012 ಮಾಡೆಲ್ ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. Okay. ಇಲ್ಲಾಂದ್ರೂ ಕಸ್ಟಮರ್ ಮಾಡಿ ಕೊಡ್ತಾರ, ಕೇಳೋಣ. ಇಲ್ಲಾಂದ್ರೆ ಆಸ್ ಇಟ್ ಈಸ್. ಓಕೆ ಓಕೆ ಸೊ 76,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ ಓಕೆ ನೋಡಿ 76,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಮ್ಯಾಮ್ ಇಂಟೀರಿಯರ್ಸ್ ಏನೇನು ಬರುತ್ತೆ ನಿಮಗೆ? AC ಪವರ್ ಸ್ಟೇರಿಂಗ್, 4 ಪವರ್ ವಿಂಡೋಸ್ ಬರುತ್ತೆ. ಸ್ಪೋರ್ಟ್ಸ್ ವೇರಿಯಂಟ್ ಇದು. ಸಿಂಗಲ್ ಏರ್ ಬ್ಯಾಗ್ ಬರುತ್ತೆ. ಓಕೆ ಎಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ನೋಡಿ ಕಸ್ಟಮರು. ನೋಡಿ ಎಷ್ಟು ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ವೆಹಿಕಲ್ಲು. ಬಾಡಿ ಲೈನಲ್ಲಿ ಕೂಡ ಅಷ್ಟು ಏನು ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಲೆದರ್ ಸೀಟ್ಸ್ ನೋಡ್ಬೋದು, ನೋಡಿದ್ರಿ ನೀವು. ಎಲ್ಲೂ ಬೇರೆ ಟೈರ್ ಕೂಡ ಆಗಿಲ್ಲ. Cherry ಟೈರ್ಸ್ red ಎಲ್ಲ ಬ್ರ್ಯಾಂಡ್ ನ್ಯೂ colour. ಟೈರ್ಸ್ ಇದೆ ನಿಮಗೆ, ಬ್ರಿಸ್ಟೋನ್ ಟೈರ್ಸು. ಕಪ್ಪ 2 ಇಂಜಿನ್ ಇದು. ಓಕೆ ಓಕೆ ನೋಡಿ ಕಪ್ಪ 2 ಇಂಜಿನ್ ಬೇರೆ ನಿಮ್ಗೆ ಇದು. So ಎಲ್ಲ ವೇರಿಯಂಟ್ ಯಾವುದು ಮ್ಯಾಮ್ ಇದು? ಅದು ಪೆಟ್ರೋಲ್. ಪೆಟ್ರೋಲ್ ವೇರಿಯಂಟ್. ಓಕೆ ಇದು 1.2 ಕಪ್ಪ ಇಂಜಿನ್ ವಿಟಿ. ಸೊ ಎಲ್ಲರೂ ತುಂಬಾ ರೆಡ್ ಕಲರ್ ಬೇಕು ಅಂತ ಹೌದು, ಹೇಳ್ತಾರೆ. ಹೌದು. ಸೊ ರೆಡ್ ಕಲರ್ ಇದೆ ನಮ್ಮ ಹತ್ರ, ಬನ್ನಿ ನೋಡಿ, ಟ್ರಯಲ್ ತಗೊಳ್ಳಿ. ಓಕೆ ಹೆಚ್ಚು ಕಮ್ಮಿ ಖಂಡಿತ ಆಗುತ್ತೆ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ? ಸರ್ ಇದು 330 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಓಕೆ ಮ್ಯಾಮ್. ಸೊ ಇನ್ನು ಮುಂದೆ ಒಂದು ಹೋಂಡಾ ಸಿಟಿ ಇದೆ ಮ್ಯಾಮ್. ಈ ಹೋಂಡಾ ಸಿಟಿ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಹೋಂಡಾ ಸಿಟಿ ಆಟೋಮ್ಯಾಟಿಕ್ ವೆಹಿಕಲ್. ತುಂಬಾ ಜನ ಆಟೋಮ್ಯಾಟಿಕ್ ಸೆಡಾನ್ ವೆಹಿಕಲ್ ಅಲ್ಲಿ ಕೇಳ್ತಾ ಇರ್ತಾರೆ. ಸೊ ಹೌದು. ಆಟೋಮ್ಯಾಟಿಕ್ ಹೋಂಡಾ ಸಿಟಿ ದ ಬೆಸ್ಟ್ ವೆಹಿಕಲ್. 2010 ಮಾಡೆಲ್ ಇದು. 1.5 ಆಟೋಮ್ಯಾಟಿಕ್ ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಅಲ್ಲಿದೆ. ಓಕೆ ತುಂಬಾ ಕಡಿಮೆ ಓಡಿದೆ. 68,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ. ತುಂಬಾ ಚೆನ್ನಾಗಿದೆ, ಕ್ಲಾಸ್ ಆಗಿದೆ ವೆಹಿಕಲ್. ನೋಡ್ಬೋದು ಒಳ್ಳೆ ಕಂಡೀಷನ್ ಇದೆ, ಮಿಂಟ್ ಕಂಡೀಷನ್ ಇದೆ. ಬೂಟ್ ಸ್ಪೇಸ್ ಕೂಡ ನೋಡ್ಬೋದು, ಚೆನ್ನಾಗಿದೆ ನಿಮಗೆ. ಆಟೋಮೆಟಿಕ್ ವೇರಿಯಂಟ್ ವೆಹಿಕಲ್ ನಿಮಗೆ ಇದು ನೋಡಕ್ ಮಸ್ತ್. ನಮ್ಗೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಮ್ಯಾಮ್ ಇದು ವೆಹಿಕಲ್? 68,000 ಕಿಲೋಮೀಟರ್ಸ್. ಓಕೆ ನೋಡಿ ಜಸ್ಟ್ 68,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ವೆಲ್ ಮೇಂಟೈನ್ ಕೂಡ ಆಗಿದೆ ನಿಮಗೆ. ನೋಡ್ಬೋದು ಟೈರ್ಸ್ ಎಲ್ಲ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಮ್ಯಾಗ್ವೀಲ್ ಕೂಡ ಇದೆ ನಿಮಗೆ. ಬಾಡಿ ಲೈನ್ ಕೂಡ ಚೆನ್ನಾಗಿದೆ ನಿಮಗೆ. ಎಲ್ಲೋ ಸ್ಕ್ರಾಚಸ್ ಇಲ್ಲ, ಏನಿಲ್ಲ ವೆಹಿಕಲಲ್ಲಿ. ನೋಡ್ಬೋದು ಮಸ್ತಾಗಿದೆ ನೋಡಕ್ಕೆ ಮಾತ್ರ ವೆಹಿಕಲ್. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು 475 ಹೇಳ್ತಾ ಇದ್ದಾರೆ. ಫಿಕ್ಸ್ ಪ್ರೈಸ್ ಏನಿಲ್ಲ, ಕಡಿಮೆ ಆಗುತ್ತೆ. ಕಡಿಮೆ ಆಗುತ್ತಲ್ಲ ಮ್ಯಾಮ್? ಓಕೆ ಮ್ಯಾಮ್. ಸೊ ನಮ್ಮ ಮುಂದೆ ಒಂದು ಹೋಂಡಾ ಸಿಟಿ ಇದೆ ಮ್ಯಾನ್ಯುವಲ್. ಮ್ಯಾಮ್ ಇದ್ರ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಆಟೋಮ್ಯಾಟಿಕ್ ಪರಿಚಯ ಮಾಡಿಸಿದ್ದೀನಿ, ಇವಾಗ ಹೌದು. ಮ್ಯಾನ್ಯುವಲ್ ವೆಹಿಕಲ್ ಪರಿಚಯ ಮಾಡಿಸ್ತೀನಿ. ಇದು ಹೋಂಡಾ ಸಿಟಿ 2009 ಮಾಡೆಲ್ ಸಿಂಗಲ್ ಓನರ್ ವೆಹಿಕಲ್. ಓಕೆ ಇದು 68,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ತುಂಬಾ Okay. ಕಡಿಮೆ ಓಡಿದೆ. ಸಿಂಗಲ್ ಓನರ್ ವೆಹಿಕಲ್. ಇನ್ಶೂರೆನ್ಸ್ ರನ್ನಿಂಗ್ ಅಲ್ಲಿ ಇದೆ. ಇನ್ಶೂರೆನ್ಸ್ ಕೂಡ ನಿಮಗೆ ರನ್ನಿಂಗ್ ಅಲ್ಲಿ ಇದೆ. ನೋಡ್ಬೋದು ಚೆನ್ನಾಗಿದೆ ನಿಮಗೆ. ಇಂಟೀರಿಯರ್ಸ್ ಮ್ಯಾಮ್? ಸರ್ ಇದು ಎಸ್ ವೇರಿಯಂಟ್. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಬರುತ್ತೆ, ಏರ್ ಬ್ಯಾಗ್ಸ್ ಬರುತ್ತೆ. ನೋಡ್ಬೋದು 2 ಏರ್ ಬ್ಯಾಗ್ಸ್ ಬರುತ್ತೆ. ನೋಡ್ಬೋದು ಲೆದರ್ ಸೀಟ್ಸ್ ಎಲ್ಲ ಚೆನ್ನಾಗಿದೆ ನಿಮಗೆ. ಬಾಡಿ ಲೈನ್ ಕೂಡ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ನೋಡ್ಬೋದು ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಬರುತ್ತೆ ನಿಮಗೆ. ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ವೆಹಿಕಲ್ಲು ಚೆನ್ನಾಗಿದೆ ನಿಮಗೆ. ಬಾಡಿ ಲೈನಲ್ಲಿ ಕೂಡ ನೋಡ್ಬೋದು, ಇಲ್ಲಿ ಸ್ಕ್ರಾಚಸ್ ಇಲ್ಲ, ಏನಿಲ್ಲ. ಮೆರೂನ್ ಕಲರ್ ನೋಡ್ತಿರೋ ನೋಡಿ, ಮಸ್ತಾಗಿದೆ ನಿಮಗೆ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಇದು 390 ಹೇಳ್ತಾ ಇದೀವಿ, ನೆಗೋಷಿಯಬಲ್ ಆಗುತ್ತೆ. ಆಗುತ್ತೆ. ಓಕೆ ಮ್ಯಾಮ್. ಸೊ ಇನ್ನು ಮುಂದೆ ಒಂದು ಇನೋವಾ ಇದೆ. ನಮಗೆ ಈ ಇನೋವಾ ಡೀಟೇಲ್ಸ್ ಇಸಿ ಮ್ಯಾಮ್. ಸರ್ ಇನೋವಾ 2009 ಮಾಡೆಲ್ ವಿ ವರ್ಷನ್ ಇದು. ಸೆಕೆಂಡ್ ಓನರ್ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್. ಓಕೆ 1,77,000 ಕಿಲೋಮೀಟರ್ಸ್ ಡ್ರಿವೆನ್ ಆಗಿದೆ. ಓಕೆ ಓಕೆ ನೋಡಿ 1,77,000 ಡ್ರಿವನ್ ಆಗಿದೆ ನಿಮಗೆ. ನಮ್ಗೆ ಇನೋವಾದಲ್ಲಿ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತ ಲೆಕ್ಕ ಬರಲ್ಲ, ಯಾಕಂದ್ರೆ ಇದು ಇಂಜಿನ್ ಅಷ್ಟು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಇದು ಟೊಯೋಟಾ ಇಂಜಿನ್ ನೋಡ್ಬೋದು ನಿಮಗೆ. ಚೆನ್ನಾಗಿದೆ ನಿಮಗೆ. ಇದು ಸೆಕೆಂಡ್ ಓನರ್ ಆಗಿದೆ ವೆಹಿಕಲ್. ಟೈರ್ಸ್ ಕೂಡ ನೋಡ್ಬೋದು ಚೆನ್ನಾಗಿದೆ, ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ ನಿಮಗೆ. ಬ್ಯಾಗ್ವೀಲ್ ಕೂಡ ಬರುತ್ತೆ ನಿಮಗೆ ವೆಹಿಕಲ್. ಮ್ಯಾಮ್ 7 ಸೀಟರ್ಸ್ ಅಲ್ಲ ಮ್ಯಾಮ್ ಇದು? ಹೌದು, 7 ಸೀಟರ್ಸ್ ನೋಡ್ಬೋದು ಚೆನ್ನಾಗಿದೆ ನಿಮಗೆ. ನೋಡ್ಬೋದು ಇಂಟೀರಿಯರ್ಸ್ ಕೂಡ ತೋರಿಸ್ತೀನಿ ನಿಮಗೆ. ಇಂಟೀರಿಯರ್ಸ್ ಕೂಡ ಚೆನ್ನಾಗಿದೆ ನಿಮಗೆ. ಇದಕ್ಕೂ ಕೂಡ ನಿಮಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್ ಎಲ್ಲ ಬರುತ್ತೆ ನೋಡಿ. ವುಡ್ ಇದೆಲ್ಲ ಬರ್ತಿದೆ ನೋಡಿ. ಒಳ್ಳೆ ಕಾಂಬಿನೇಷನ್ ಇದೆ ನೋಡೋಕ್ಕಂತೂ. ಇಂಟೀರಿಯರ್ಸ್ ಅಂತೂ ಮಸ್ತಾಗಿದೆ ನಿಮಗೆ. ನೋಡ್ಬೋದು ಚೆನ್ನಾಗಿದೆ ನಿಮಗೆ. ವಿತ್ LCD ಸ್ಕ್ರೀನ್ ಎಲ್ಲ ಬರುತ್ತೆ ನಿಮಗೆ ವೆಹಿಕಲ್ಲು. ಮ್ಯಾಮ್ ಇದಕ್ಕೆ ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್? ಇದಕ್ಕೆ ಏನ್ ಸರ್ ಇಂಟೀರಿಯರ್ಸ್ ಏನೇನು ಬರುತ್ತೆ ಮ್ಯಾಮ್? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಏರ್ ಬ್ಯಾಗ್ಸ್ ಬರುತ್ತೆ. ಸೊ ನೋಡಿ. ಇದು ವಿ ವರ್ಷನ್ ಸರ್. 2 ಏರ್ ಬ್ಯಾಗ್ಸ್ ಬರುತ್ತೆ. ಓಕೆ ಓಕೆ ನೋಡಿ ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ನಿಮಗೆ. ಇದು ಮಸ್ತಾಗಿದೆ. ಇದಕ್ಕೆ ಕಿಲೋಮೀಟರ್ಸ್ ಅಂತೂ ಲೆಕ್ಕನೇ ಬರಲ್ಲ. ಇದಕ್ಕೆ ಎಷ್ಟು ಕಿಲೋಮೀಟರ್ ಡ್ರಿವನ್ ಆಗಿದೆ ಅಂತಲೂ ಲೆಕ್ಕ ಬರಲ್ಲ. ಮ್ಯಾಮ್ ಈ ವೆಹಿಕಲ್ ಏನು ಕೋಟ್ ಮಾಡ್ತಾ ಇದ್ದೀರಾ ಮ್ಯಾಮ್? ಸರ್ ಈ ವೆಹಿಕಲ್ 630 ಹೇಳ್ತಾ ಇದ್ದೀವಿ. ನಮ್ ಡೀಸೆಲ್ ವೇರಿಯಂಟ್ ಅಲ್ಲ ವೆಹಿಕಲ್? ಹೌದು, ಹೌದು. ನೋಡಿ ಡೀಸೆಲ್ ವೇರಿಯಂಟ್ ವೆಹಿಕಲ್ ನಿಮ್ಗೆ ಇದು. ಇನೋವಾ ಮಸ್ತಾಗಿದೆ ನೋಡಿ. ಬಂದ್ರೆ ಬೆಸ್ಟ್ ಡೀಲರ್ ಕೂಡ ತಗೊಂಡೋಗ್ಬೋದು ಈ ವೆಹಿಕಲ್ನ. ಓಕೆ ಮ್ಯಾಮ್. ಸೊ ನಾನು ವಿಡಿಯೋ ಮಾಡಬೇಕಾದ್ರೆ ಒಬ್ರು ಕಸ್ಟಮರ್, ವಾಕಿಂಗ್ ಕಸ್ಟಮರ್ ಬಂದರು. ಸೊ ಅವ್ರು ಹಂಗೆ ಬಂದಬೇಕಾದ್ರೆ ಒಂದು ವೆಹಿಕಲ್ಸ್ ಕೂಡ ನೋಡಿದ್ರು. ಯಾವ ವೆಹಿಕಲ್ಸ್ ಅವ್ರಿಗೆ ಇಷ್ಟ ಆಗಿದೆ, ಯಾವ ವೆಹಿಕಲ್ಸ್ನ ಪರ್ಚೇಸ್ ಮಾಡ್ತಿರೋದನ್ನ ಬಂದು ಕೇಳೋಣ. ಸೊ ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನೀವು ಯಾವ ವೆಹಿಕಲ್ ನೋಡಕ್ ಬಂದ್ರಿ ಸರ್? ಸರ್ ಆಕ್ಚುಲಿ ನಾನು ಆಲ್ಟೋ ನೋಡೋಕೆ ಬಂದೆ. ಅಂದರೆ ನನಗೆ i10 ಕಲರ್ ಏನೋ ಇಷ್ಟ ಆಯಿತು. ಇದು ನೋಡೋಣ ಅಂತ ಐಡಿಯಾ ಬರ್ತಾ ಇದೆ. ಓಕೆ ಏನಕ್ಕೆ ಇಷ್ಟ ಆಯ್ತು ಸರ್? ಸರ್ ಗಾಡಿ ಚೆನ್ನಾಗಿದೆ, ಕಲರು ಚೆನ್ನಾಗಿದೆ, ಸೀಟ್ ಅಪಲ್ಸರಿ, ಆಮೇಲೆ ಸಿಸ್ಟಮ್ಸು, ಟೈರ್ಸ್ ಎಲ್ಲ ಚೆನ್ನಾಗಿದೆ. ರೇಟ್ ವೈಸ್ ಸರ್, ರೇಟ್ ವೈಸ್ ರೇಟ್ಸು
ಓಕೆ, ನೋಡೋಣ, ಸ್ವಲ್ಪ ನೆಗೋಷಿಯಬಲ್ ಆಗಿದ್ರೆ ಒಳ್ಳೇದು. ಖಂಡಿತ ನೆಗೋಷಿಯಬಲ್ ನೀವು ಮಾಡ್ಕೊಟ್ರೆ ಏನೋ ನೋಡೋಣ. ಆಗಿದೆ ಅಂತ ನೋಡ್ತಾ ಇದ್ದೀರಾ ರೇಟ್? ಓಕೆ ಓಕೆ ನೋಡಿ, ರೀಸನಬಲ್ ಇದೆ ಅಂತಾನೆ ಕೂಡ ನೋಡ್ತಾ ಇದ್ದಾರೆ ನಿಮಗೆ ವೆಹಿಕಲ್ಸು. ಸೊ ಸರ್, ಇಂಜಿನ್ ಸ್ಮೂತ್ನೆಸ್ ಹೆಂಗಿತ್ತು ಸರ್? ನೀವು ಗಾಡಿ ಟೆಸ್ಟ್ ಡ್ರೈವ್ ತಗೊಂಡು ಹೋಗಿದ್ರಿ. ಸೊ ಇಂಜಿನ್ ಸ್ಮೂತ್ನೆಸ್ ಹೆಂಗಿತ್ತು ಸರ್? ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಫಸ್ಟ್ ಕ್ಲಾಸ್ ಆಗಿದೆ. ಓಕೆ ನೋಡಿ, ಫಸ್ಟ್ ಕ್ಲಾಸ್ ಕೂಡ ಇದೆ. ನಿಮಗೆ ಅವರೇ ಟೆಸ್ಟ್ ಡ್ರೈವ್ ಕೂಡ ಮಾಡಿ ನೋಡಿದ್ರು. ಸೊ ಅವ್ರು ಟೆಸ್ಟ್ ಡ್ರೈವ್ ಮಾಡಿದ್ದಕ್ಕೆ ನಿಮಗೆ ಎಕ್ಸ್ಪೀರಿಯನ್ಸ್ ಕೂಡ ಹೇಳ್ತಾ ಇದ್ದಾರೆ ನಿಮಗೆ. ಇಂಜಿನ್ ಸ್ಮೂತ್ನೆಸ್ ಕೂಡ ಚೆನ್ನಾಗಿದೆ ವೆಹಿಕಲ್ದು. ಸೊ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಿದೆ ಅಂತ ಹೇಳಿದ್ರಿ. ಸೊ ನಿಮಗೂ ತೊಗೊಳಕ್ಕೆ ಒಳ್ಳೇದಾಗಲಿ ನಿಮಗೆ. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು. ಸೊ ಮ್ಯಾಮ್, ಲೋನ್ ಫೆಸಿಲಿಟೀಸ್ ಮ್ಯಾಮ್? ಸರ್, ಲೋನ್ ಫೆಸಿಲಿಟೀಸ್ ನಮ್ಮ ಹತ್ರ ಇದೆ. ಬ್ಯಾಂಕ್ ಲೋನ್ ಸಿಗುತ್ತೆ, ಪ್ರೈವೇಟ್ ಲೋನ್ ಬೇಕಂದ್ರೆ ಪ್ರೈವೇಟ್ ಲೋನ್ ಸಿಗುತ್ತೆ ನಿಮಗೆ. ಆಮೇಲೆ ಎಲ್ಲಾ ವೆಹಿಕಲ್ ಸಿಗುತ್ತೆ. ಇದು ನಮ್ಮ ಆಫೀಸಲ್ಲಿ ಎಷ್ಟು ವೆಹಿಕಲ್ಸ್ ಇದೆ ಅಂತ ನಾವು ನೋಡ್ಸಿದೀವಿ. ಸೊ ಇನ್ನು ತುಂಬಾ ವೆಹಿಕಲ್ಸ್ ಇದೆ ನಮ್ಮ ಬ್ರಾಂಚ್ ಅಲ್ಲಿ. ಅದನ್ನ ಬೇಕಂದ್ರೆ ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ. ಓಕೆ ಮ್ಯಾಮ್, ಇನ್ನೊಂದು ನನಗೆ ಹೇಳಿದ್ರಿ ಒಂದು ವೆಹಿಕಲ್ ಬರೋದಿದೆ ಅಂತ. ಆ ವೆಹಿಕಲ್ ಡೀಟೇಲ್ಸ್ ಯಾರು ಹೇಳ್ತೀರಾ ಮ್ಯಾಮ್? ಸರ್, ಆ ವೆಹಿಕಲ್ ಬಂದು ವೆಂಟೋ ವೈಟ್ ಕಲರ್ ಪೆಟ್ರೋಲ್ ವೆಹಿಕಲ್, ಹೈಲೈನ್. ಅದು ವೆಂಟೋ ತುಂಬಾ ಕ್ಲಾಸ್ ಆಗಿದೆ ವೆಹಿಕಲ್. ಅದು ಬರ್ತಾ ಇದೆ, ವೆಹಿಕಲ್ ಆನ್ ದ ವೇ ಇದೆ. ಸೊ ನಾಳೆ ನಮ್ಮ ಆಫೀಸಲ್ಲಿ ಇರುತ್ತೆ ವೆಹಿಕಲ್. ಸೊ ಅದನ್ನು ನಮ್ ಡೀಟೇಲ್ಸ್ ನಾನು ಬೇಕಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ ಅವ್ರಿಗೆ ಕೊಡ್ತೀನಿ. ಸೊ ಅದು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕ್ತೀನಿ, ತಗೊಳ್ಳಿ ಅಂತ ಹೇಳಿ. ಓಕೆ ನೋಡಿ, ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದ್ದೀನಿ, ಪಿನ್ ಕೂಡ ಮಾಡಿರ್ತೀನಿ ಕಮೆಂಟ್ ಅಲ್ಲಿ. ಸೊ ನಮ್ಮ ಲೋನ್ ಫೆಸಿಲಿಟೀಸ್ ಬೇರೆ ಬೆಂಗಳೂರು ಕಸ್ಟಮರ್ಸ್ ಮಾತ್ರ ಥ್ರೂಔಟ್ ಕರ್ನಾಟಕ ಸಿಗುತ್ತೆ? ಥ್ರೂಔಟ್ ಕರ್ನಾಟಕ ಸರ್. ಥ್ರೂಔಟ್ ಕರ್ನಾಟಕ ಎಲ್ಲ ಇದ್ರೂ ನಿಮಗೆ ಲೋನ್ ಫೆಸಿಲಿಟೀಸ್ ಕೂಡ ಆಗುತ್ತೆ? ಹೌದು ಸರ್. ಓಕೆ ಮ್ಯಾಮ್, ಆಮೇಲೆ ಲೈಕ್ RTO ಚಾರ್ಜಸ್ ಏನಾದರೂ ಇದೆ ಮ್ಯಾಮ್? ಸರ್, RTO ಚಾರ್ಜಸ್ ಅದು RTO ಅವ್ರಿಗೆ ಹೋಗುತ್ತೆ. 5,000 rupees RTO ಚಾರ್ಜಸ್ ಇರುತ್ತೆ. ಆಮೇಲೆ ನಮ್ಮ ಆಫೀಸ್ ಕಮಿಷನ್ 3% ಇರುತ್ತೆ. ಸೊ 3% ಜೊತೆ ನಿಮಗೆ RTO ಚಾರ್ಜಸ್ ಇಷ್ಟೇ ನಿಮ್ಗೆ ಎಕ್ಸ್ಟ್ರಾ ಅಮೌಂಟ್ ಇರುತ್ತೆ. ಮ್ಯಾಮ್, ಆಮೇಲೆ ಲೈಕ್ ಇಂಜಿನ್ ವ್ಯಾರಂಟಿ ವೆಹಿಕಲ್ಸ್ಗೆ? ಸರ್, 1 year ವ್ಯಾರಂಟಿ ನಾವು ಕೊಡಿಸ್ತೀವಿ ನಿಮಗೆ. ಆಟೋ ಬ್ರಿಕ್ಸ್ ಕಡೆಯಿಂದ ನಾವು ಟೈಅಪ್ ಆಗ್ತಾ ಇದೀವಿ. ಸೊ ಅವ್ರ ಕಡೆಯಿಂದ ನಿಮ್ಗೆ 1 year ವ್ಯಾರಂಟಿ ಖಂಡಿತ ಕೊಡ್ತೀವಿ. ಅದು ವಿತ್ ಟೋಯಿಂಗ್ ಇರುತ್ತೆ. ಓಕೆ, ವಿತ್ ಟೋಯಿಂಗ್ ಕೂಡ ಬರುತ್ತೆ. ನಾವು ಅದನ್ನ ಲೈಕ್ ಸಪರೇಟ್ ಚಾರ್ಜಸ್ ಏನಾದರೂ ಇದೆ, ಲೈಕ್ ಇನ್ಕ್ಲೂಡಿಂಗ್ ಕಾರಲ್ಲೇ ಬಂದ್ಬಿಡುತ್ತೆ ಸರ್? ಇನ್ಕ್ಲೂಡಿಂಗ್ ನಮ್ಮ ಆಫೀಸ್ ಇಂದಾನೆ ನಿಮಗೆ ಕೊಡ್ತೀವಿ. ಓಕೆ, ಅದಕ್ಕೆ ಸಪರೇಟ್ ಇಡನ್ ಚಾರ್ಜಸ್ ಇಲ್ಲ. ಓಕೆ ನೋಡಿ, ಇಡನ್ ಚಾರ್ಜಸ್ ಏನೂ ಇಲ್ಲ ನಿಮಗೆ. ಬೇರೆ ಕಡೆ ಲೈಕ್ ನಿಮಗೆ 7,000 8,000 ಚಾರ್ಜ್ ಮಾಡ್ತಾರೆ, ಬಟ್ ಇಲ್ಲಿ ಫ್ರೀ ಆಫ್ ಕಾಸ್ಟ್ ಮಾಡ್ಕೊಡ್ತಿದ್ದಾರೆ. ಅದು 1 month ಇಂಜಿನ್ ವ್ಯಾರಂಟಿ, ಗೇರ್ ಬಾಕ್ಸ್ ವ್ಯಾರಂಟಿ. ಓಕೆ ಮ್ಯಾಮ್, ಥ್ಯಾಂಕ್ ಯು ಮ್ಯಾಮ್ ಎಲ್ಲ ಇನ್ಫೋ. ಸೊ ಸಬ್ಸ್ಕ್ರೈಬ್ ಸುನೀಲ್ ಅವ್ರ ಕಡೆಯಿಂದ ಅವ್ರ ವಿಡಿಯೋಗೆ ಸಬ್ಸ್ಕ್ರೈಬ್, ಅವ್ರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ರೆ, ಲೈಕ್ ಮಾಡಿದ್ರೆ, ಶೇರ್ ಮಾಡಿದ್ರೆ ನಮ್ಮ ಕಡೆಯಿಂದ ಒಂದು ಗಿಫ್ಟ್ ವೌಚರ್ ಇರುತ್ತೆ. ಇದು ಸರ್ಪ್ರೈಸ್ ಗಿಫ್ಟ್ ವೌಚರ್. ಓಕೆ ನೋಡಿ, ಸರ್ಪ್ರೈಸ್ ನನಗೆ ಸರ್ಪ್ರೈಸ್ ಆಗಿತ್ತು. ಸರ್ಪ್ರೈಸ್ ಗಿಫ್ಟ್ ವೌಚರ್ ಬೇರೆ ಕೊಡ್ತಾ ಇದ್ದಾರೆ ನೋಡಿ ನಮ್ಮ ವ್ಯೂವರ್ಸ್ಗೆ. ನೋಡಿ ಬಂದ್ರೆ ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಬೇಕು, ಆಮೇಲೆ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಓಕೆ ನೋಡಿ, ನಿಮ್ಗೆ ಮೂರು ಕಂಡೀಷನ್ಸ್ ಇದೆ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮಗೆ ಒಂದು ಗಿಫ್ಟ್ ವೌಚರ್ ಕೂಡ ಸಿಗುತ್ತೆ. ನಿಮಗೆ ಬೆಸ್ಟ್ ಡೀಲರ್ ವೆಹಿಕಲ್ಸ್ ಅಲ್ಲಿ ಸಿಗುತ್ತೆ ನಿಮಗೆ ಇಲ್ಲಿ. ಹಾಗೆ ನಮ್ಮ ಆಫೀಸ್ ಸರ್ ಆಟೋ ಅಡ್ವೈಸ್ ಅಂತ ಯೂಟ್ಯೂಬ್ ಚಾನಲ್ ಇದೆ. ಸೊ ವ್ಯೂವರ್ಸ್, ಪ್ಲೀಸ್ ಆಟೋ ಅಡ್ವೈಸ್ ಯೂಟ್ಯೂಬ್ ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮನ್ನ ಸಪೋರ್ಟ್ ಮಾಡಿ. ಒಳ್ಳೆ ವೆಹಿಕಲ್ ನೋಟಿಫಿಕೇಶನ್ ನಿಮ್ಗೂ ಸಿಗ್ತಾ ಇರುತ್ತೆ. ಸೊ ನಿಮ್ಮ ಇನ್ನು ಬೇಕಂದ್ರೆ ಆಟೋಮ್ಯಾಟಿಕ್, ಮ್ಯಾನ್ಯುವಲ್, ಡೀಸೆಲ್, ಸೆಡಾನ್, SUV ಎಲ್ಲ ವೆಹಿಕಲ್ಸ್ ನಾವು ನಿಮಗೆ ಪರಿಚಯ ಮಾಡಿಸ್ತೀವಿ. ಸೊ ನಮ್ಮ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಇರುತ್ತೆ. ಸೊ ಆಟೋ ಅಡ್ವೈಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಸುನೀಲ್ ರಾವ್ ಟಾಕ್ಸ್, ಕರೆಕ್ಟಾ ಸರ್? ಸುನೀಲ್ ರಾವ್ ಟಾಕ್ಸ್. ಸೊ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಸರ್. ಸೊ ನೋಡಿ, ಈವನ್ ಅವ್ರ ಚಾನಲ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದು ಕೂಡ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮಗೆ ಅವ್ರು ಇಲ್ಲಿ ಬರೋ ಹೊಸ ಸ್ಟಾಕ್ಸ್ ಕೂಡ ನಿಮಗೆ ಆ ಚಾನಲ್ ಅಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಬೇಕಾಗಿರೋ ವೆಹಿಕಲ್ಸ್ ನ ಬಂದು ತಗೊಂಡೋಗಿ ಒಳ್ಳೆ ಗಿಫ್ಟ್ ವೌಚರ್ ಜೊತೆ. ಓಕೆ, ಥ್ಯಾಂಕ್ ಯು ಎಲ್ಲ ಇನ್ಫಾರ್ಮೇಶನ್ ಕೊಟ್ಟಿದ್ದಕ್ಕೆ. ಬಾಯ್.